ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ವೀಕ್ಷಕರೇ, ನಮ್ಮ ಬದುಕಿನಲ್ಲಿ ನಮಗೆ ತಿಳಿಯದಿರೋಂಥ ಎಷ್ಟೋ ಘಟನೆಗಳು ನಡೆಯುತ್ತೆ. ಆದರೆ ನಮಗೆ ಅದಕ್ಕೆ ಕಾರಣ ಏನು ಅಂತಲೂ ತಿಳಿದಿರಲ್ಲ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈ ಥರ ಕಥೆಗಳು ನಿಮ್ಮ ಜೀವನದಲ್ಲೂ ನಡೆದಿರುತ್ತೆ. ಇದು ಕಥೆಗಳಲ್ಲ, ನೈಜ ಘಟನೆಗಳು ಅಂತಲೇ ತಿಳ್ಕೊಳ್ಳಿ. ಏಕೆಂದರೆ ಈ ವಿಡಿಯೋ ಫುಲ್ ನೋಡಿ, ಅದರಲ್ಲಿ ಏನು ಹೇಳಿರ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಈ ಥರದೊಂದು ಘಟನೆ ನಡೆದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನೀಗ ಆ ಘಟನೆಗಳನ್ನ ಬಗ್ಗೆ ನಾನು ಕೇಳ್ತೀನಿ, ಗುರುಗಳ ಹತ್ರ ಕೇಳ್ತಿರ್ತೀನಿ. ಓಂ ಶಾಂತಿ. ಭಕ್ತರೇ, ಅಭಿಮಾನಿಗಳೇ, ಗೆಳೆಯರೇ, ಹಾಗೆ ಯಾರು ಒಳ್ಳೆಯವರಿದ್ದೀರಿ ಗುರುಮಕ್ಕಳೇ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಆ ದೈವ ಗುರು ನೀವೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಿಮಗೂ ಸಹ. ನೋಡಿ ಜಯಭಾವ್ರೆ, ಸವಾಲವಾಗಿ ಸಾಕಷ್ಟು ಮಂದಿಗೆ ದೇವರ ಮೇಲೆ ನಂಬಿಕೆ ಇರಲ್ಲ. ಅದೇ ದೆವ್ವಗಳ ಮೇಲೆ ನಂಬಿಕೆ ಇರ್ತದೆ. ಈ ದೆವ್ವ, ಭೂತ, ಪ್ರೇತ, ಪಿಶಾಚಿ ಅಂದರೆ ಭಾಳ ನಂಬಿಕೆ ಇರ್ತದೆ. ಹಾಗೆ ಇನ್ನೂ ಏನೋ ಮಾಯ, ಮಾಟ, ಮದ್ದು ಅಂದರೆ ಅವುಗಳ ಮೇಲೆ ನಂಬಿಕೆ ಇರ್ತದೆ. ಹಾಗೆ ಯಾರಾದರೂ ಅಸತ್ಯ ಹೇಳಿದ್ರೆ, ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಕುಚಾದ್ಯ ಮಾಡಿದ್ರೆ, ಕುತಂತ್ರ ಮಾಡಿದ್ರೆ, ಕುಚೇಷ್ಟೆ ಮಾಡಿದ್ರೆ ಅದನ್ನು ಚೆನ್ನಾಗಿ ಅಳವಡಿಸ್ಕೊಳ್ತಾರೆ ಜೀವನಕ್ಕೆ. ತಾವು ಕಲಿತಾರೆ ಅದನ್ನೆಲ್ಲ ನೋಡಿ. ಆ ಥರ ಮನಸ್ಥಿತಿ ಕೆಲವ್ರಿಗಿರುತ್ತೆ. ಇನ್ನು ಕೆಲವರು ತುಂಬ ಒಳ್ಳೆಯವರೇ ಇರ್ತಾರೆ. ಯಾವುದೇ ಕುಚೋದ್ಯ, ಕುತಂತ್ರ ಅಥವಾ ಮೋಸ ಮಾಡೋದು, ವಂಚನೆ ಮಾಡೋದು ಯಾವುದೂ ಇರಲ್ಲ. ತುಂಬ ಅಮಾಯಕರಾಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ. ಈ ಎರಡು ರೀತಿ ವರ್ಗ ಇಲ್ಲಿ. ಒಂದು ಬರೀ ವಂಚನೆ ಮಾಡೋದು, ಕುಚಾದ್ಯ ಮಾಡೋದು, ಕುತಂತ್ರ ಮಾಡೋದು, ಆ ಥರ ವರ್ಗ ಒಂದು. ಇನ್ನೊಂದು ವರ್ಗ ಹೆಂಗಪ್ಪ ಅಂದ್ರೆ ಇದು ಯಾವುದೂ ಮಾಡಲ್ಲ, ಒಳ್ಳೆಯ ಥರ ಇರ್ತಾರೆ, ಆ ರೀತಿ. ಆದರೆ ಇದರಲ್ಲಿ ಕೆಲವರಿಗೆ ದೈವದ ಮೇಲೆ ನಂಬಿಕೆ ಇರುತ್ತೆ. ದೆವ್ವ, ಭೂತ, ಪ್ರೇತ, ಪಿಶಾಚುಗಳ ಮೇಲೂ ನಂಬಿಕೆ ಇರುತ್ತೆ. ಇವರು ಒಳ್ಳೆಯವರೇ ಆಗಿರಲಿ, ಕೆಟ್ಟವರಾಗಿರಲಿ, ಒಟ್ಟಲ್ಲಿ ನಂಬಿಕೆ ಇರುತ್ತೆ. ದೆವ್ವ, ದೇವರು ಅಂದರೆ ನಂಬಿಕೆ ಇರುತ್ತೆ. ಆದರೆ ಇದರಲ್ಲಿ ಒಳ್ಳೆಯವರಾಗಿರಲಿ, ಕೆಟ್ಟವರಾಗಿರಲಿ, ಕೆಲವರಿಗೆ ನಂಬಿಕೆ ಇರಲ್ಲ. ದೆವ್ವದ ಮೇಲೂ ನಂಬಿಕೆ ಇರಲ್ಲ, ದೇವ್ರ ಮೇಲೂ ನಂಬಿಕೆ ಇರಲ್ಲ. ಈ ಥರ ಒಂದು ವರ್ಗ. ಇನ್ನೊಂದು ವರ್ಗ ಇದೆ. ಆ ವರ್ಗ ಹೆಂಗಪ್ಪ ಅಂದರೆ ಕೇವಲ ದೇವರನ್ನು, ದೇವತೆಗಳನ್ನು ಮಾತ್ರ ನಂಬ್ತಾರೆ. ಈ ದೆವ್ವನ, ಭೂತನ, ಪ್ರೇತನ, ಪಿಶಾಚನ, ಮಾಯ, ಮಾಟ, ಮದ್ದು ಇದನ್ನು ನಂಬಲ್ಲ. ಇದರಲ್ಲಿ ಇನ್ನೊಂದು ವರ್ಗ ಇದೆ. ಬರೀ ದೆವ್ವಗಳನ್ನು, ಭೂತಗಳನ್ನು, ಪ್ರೇತಗಳ, ಪಿಶಾಚಿಗಳು ಮಾತ್ರ ನಂಬ್ತಾರೆ. ದೇವರನ್ನು, ಒಳ್ಳೆಯದನ್ನು, ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ಸಂಸ್ಕಾರನ ಇವ್ರು ಇಷ್ಟಪಡಲ್ಲ. ಇವ್ರು ಏನಿದ್ರು ದೆವ್ವಗಳನ್ನು, ಭೂತಗಳನ್ನು, ಪ್ರೇತಗಳನ್ನು, ಪಿಶಾಚಿಗಳನ್ನು, ವಂಚನೆ ಮಾಡೋರನ್ನ, ಕುಚೇಷ್ಟನ, ಕುಚೋದ್ರನ್ನು ಮಾತ್ರ ನಂಬ್ತಾರೆ. ಈ ರೀತಿ ಇರ್ತಾರೆ. ಇಲ್ಲಿ 3 ಟೈಪ್ ಆಯಿತು. ಕರೆಕ್ಟಾಗಿ 3 ಟೈಪು ಅಥವಾ 4 ಟೈಪು, ಇನ್ನೂ ಹೇಳ್ತಾ ಹೋದರೆ 5 ಟೈಪು. ಹೀಗೆ ಬೇರೆ ಬೇರೆ ಟೈಪ್ಗಳಿರ್ತಾರೆ. ಸದ್ಯಕ್ಕಿಲ್ಲಿ ಜಯಮ್ಮ ಅವರು ಯೂಟ್ಯೂಬ್ ಚಾನಲ್ ಒಂದು ನಡೆಸ್ತಿದ್ದಾರೆ. ಯೂಟ್ಯೂಬ್ ಚಾನಲ್ ಒಂದು ಇವ್ರದ್ದಿದೆ, ಜಯಮ್ಮ ಅವ್ರದ್ದಿದೆ. ಆ ಯೂಟ್ಯೂಬ್ ಚಾನಲ್ ಹೆಸರು ಸನಾತನ ಜ್ಞಾನ ಭಂಡಾರ. ಏನು? ಸನಾತನ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಲು ಅವ್ರದ್ದು. ಅದರಲ್ಲಿ ಅಮ್ಮ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಹಾಗೆ ತುಳಸಿ ಗಿಡ ಇತ್ಯಾದಿ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಕೆಲವು ಗಿಡ ಮರಗಳು, ವೃಕ್ಷಗಳು, ಹಾಗೆ ದೇವತಾ ಶಕ್ತಿ, ಗ್ರಹತಾರ, ನಕ್ಷತ್ರಗಳು ಇತ್ಯಾದಿ ಬಗ್ಗೆ ಜಯಮ್ಮ ಅವರು ತುಂಬ ಚೆನ್ನಾಗಿ ಸನಾತನ ಜ್ಞಾನ ಭಂಡಾರ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಶೇರ್ ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ವಿಡಿಯೋಗಳು. ಅದೆಲ್ಲ ನೋಡಿ ನೀವು. ಆದರೆ ನಾನು ಇವ್ರಿಗೆ ಯಾವ ರೀತಿ ಆ ನಾಲೆಡ್ಜ್ ಬಂತು ಈ ವಿಡಿಯೋಗಳು ಮಾಡಲಿಕ್ಕೆ? ಗ್ರಹಗಳ ಬಗ್ಗೆ, ಜ್ಯೋತಿಷ್ಯ ಇರ್ಬೋದು, ಹೋರ ಇರ್ಬೋದು,
ಅಥವಾ ಗ್ರಹಗಳ ಒಂದು ನಾಲೆಡ್ಜು ಇದೆಲ್ಲ ಹೆಂಗೆ ಬಂತು ಜಯಮ್ ಅವ್ರಿಗೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಚೆನ್ನಾಗಿ ಮಾಡ್ತಾರೆ ವೀಡಿಯೋಗಳು, ಅಪ್ಲೋಡ್ ಮಾಡ್ತಾರೆ. ನಾನು ನೋಡಿದ್ದೀನಿ, ಲೈಕ್ ಮಾಡಿದ್ದೀನಿ, ಕಾಮೆಂಟ್ ಮಾಡಿದ್ದೀನಿ. ಆದರೆ ಅವ್ರಿಗೆ ಯಾವ ರೀತಿ ಈ ಗ್ರಹಗಳ ಮೇಲೆ ನಂಬಿಕೆ ಬಂತು, ದೇವರು, ಹಿಂದೂ ಧರ್ಮ, ಗ್ರಹಗಳು, ಹಿಂದೂ ಧರ್ಮದ ಸಂಸ್ಕೃತಿ ಇದು ಯಾವ ರೀತಿ ನಂಬಿಕೆ ಬಂತು ಅಂತ ನಾವು ಜಯಮ್ ಅವರೇ ಪ್ರಶ್ನೆ ಏನಂದರೆ, ಈಗ ನಿಮ್ಗೆ ಅರ್ಥ ಆಗಿದೆ ಪ್ರಶ್ನೆ. ದೆವ್ವಗಳು, ಭೂತಗಳು, ಪ್ರೇತಗಳು, ಪಿಶಾಚಗಳು ಇದಾವೋ ಇಲ್ವೋ ಅಂತ ಒಂದು ಗೊಂದಲ ಇರುತ್ತೆ ಎಲ್ಲರಿಗೂ. ಇಲ್ಲೊಂದು ಇಲ್ಲ, ದೆವ್ವಗಳು, ಭೂತಗಳು, ಪ್ರೇತಗಳು, ಪಿಶಾಚಗಳು ಇಲ್ಲ, ಬರೀ ದೇವರೇ ಇರೋದು ಅಂತ ನಂಬ್ತಾರೆ ಕೆಲವರು. ಇಲ್ಲಿ ಕೆಲವರು ಗ್ರಹಗಳು, ನಕ್ಷತ್ರಗಳು ಅಂದರೆ ಅದು ನಮ್ಮೋದೇ ಇಲ್ಲ, ಅದ್ರ ಬಗ್ಗೆ ನಂಬಿಕೆನೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ನಂಬಿಕೆನೇ ಇಲ್ಲ. ಹಿಂಗೆಲ್ಲ ಇರುತ್ತೆ. ಸಾಮಾನ್ಯವಾಗಿ ನನ್ನ ಚಿಕ್ಕ ಹುಡುಗನಲ್ಲಿ ಒಂದು ಮಾವಿನ ತೋಪಿತ್ತು ನಮ್ಮೂರ ಹತ್ರ ಒಂದು ಮಾವಿನ ತೋಪು. ಸುಮಾರು 20 ಎಕರೆ ಹಳ್ಳಿ ಪಕ್ಕದಲ್ಲೇ ಇದೆ. ಅದು ಬೇರೆ ಊರವ್ರದ್ದು, ನಮ್ಮೂರವ್ರದ್ದೆಲ್ಲ. ನಾನು ಕೂಡ ಅಲ್ಲಿ ಕಾವಲಿದ್ದೆ. ಆ ತೋಟಕ್ಕೆ, ಮಾವಿನ ತೋಟಕ್ಕೆ ನಾನು ಬೇಸಿಗೆನಲ್ಲಿ ರಜೆಗಳಲ್ಲಿ, ನಮ್ಮ ಸ್ಕೂಲ್ ರಜಾ ಇರೋವಾಗ, ನಮ್ಮದು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 10th ರಜೆಗಳು, ನಾನು ಹಾಸ್ಟೆಲಲ್ಲಿ ಇರ್ತಿದ್ದೆ. ಹಾಸ್ಟೆಲಲ್ಲಿ ಓದ್ತಿದ್ದೆ. 6 ವರ್ಷ ಹಾಸ್ಟೆಲ್ಲು. ಹೆಂಗಂದರೆ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, 5 ವರ್ಷ ಹಾಸ್ಟೆಲ್. ರಜೆಗಳಲ್ಲಿ ಊರಿಗೆ ಬರ್ತಿದ್ದೆ ಹಳ್ಳಿಗೆ. ಅದೇ ಮಾವಿನ ತೋಪು ನಮ್ಮೂರವರೊಬ್ಬರು ಸಾಬ್ಜಾನ್ ಸಾಬಿ ಅಂತ ಒಬ್ಬರಿದ್ದರು, ಮುಸ್ಲಿಮ್ಸು. ಅವ್ರ ಮಕ್ಕಳು ಅನ್ವರು, ನಜೀರು, ಜಮೀರು, ಅಮ್ಜಾದ್ ಬೇಗು, ಅಸ್ಲಾಂ, ಈ ರೀತಿ ಗಂಡು ಮಕ್ಕಳು. ಒಬ್ಬ ಮುಸ್ತಾಫ ದೊಡ್ಡವನು. ಈ ಅಮ್ಜಾದು ಜಮೀರ್ ಜೊತೆ ಸೇರಿಕೊಂಡೆ. ಅವರು ಅವ್ರ ತಂದೆಗೆ ಹೇಳಿ ನನಗೆ ಅಲ್ಲಿ ಕಾವಲಿಗೆ ಏರ್ಪಾಟ್ ಮಾಡಿದ್ರು. ನಾನು ಹಗಲು ರಾತ್ರಿ ಆ ತೋಟಕ್ಕೆ ಕಾವಲು ಇರ್ತಿದ್ದೆ. ನನ್ನ ಜೊತೆಗೆ ಆ ಹುಡುಗರು ಇರೋರು. ರಾತ್ರಿ ಹೊತ್ತು ಅಲ್ಲೇ ಗುಡ್ಸ ಇರುತ್ತೆ ತೋಟದೊಳಗಡೆ, ಮಾವಿನ ತೋಟ ಒಳಗೆ, ಅಲ್ಲಿ ಮಲ್ಕೊಳ್ತಿದ್ದೆ. ಇವರು ಎಲ್ಲಿ ಮಾಡ್ತಿದ್ರಪ್ಪ ಅಂದರೆ, ಈ ಆ ತೋಟದ ಹತ್ರ ಮಧ್ಯಾಹ್ನ ಹೊತ್ತು ಯಾರೂ ಹೋಗ್ತಿರ್ಲಿಲ್ಲ, ಭಯ. ಯಾಕೆ ಅಂದರೆ ಈ ಅನ್ವರ್ ಅಂತಿದ್ದ, ಅವನೇನು ಮಾಡಿದ್ದ, ಕತೆಗಳು ಹೇಳ್ತಿದ್ದ, ಏನೇನೋ ಕತೆಗಳು. ಏನೇನು ಕತೆಗಳು? ಅಯ್ಯೋ, ರಾತ್ರಿಗೆ 12 ಗಂಟೆ ರಾತ್ರಿಗೆ ಇಲ್ಲೊಂದು ಬರುತ್ತೆ ದೆವ್ವ, ಲೇಡೀಸು ಕೂದಲು ಬಿಟ್ಕೊಂಡಿರುತ್ತೆ, ನಾಲ್ಗೆ ತಕ್ಕೊಂಡಿರುತ್ತೆ, ಅದ್ರ ತಲೆ ಮೇಲೆ ಬೆಂಕಿ ಉರಿತಾ ಇರುತ್ತೆ. ಒಂದು 6 ಅಡಿ 7 ಅಡಿ 10 ಅಡಿ ಬೆಂಕಿ, ಆಕಾಶದ ಹತ್ರ ಬೆಂಕಿ ಉರಿತಾ ಇರುತ್ತೆ. ಅದು ಬರ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ, ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಅಲ್ಲಿಂದ ಹಿಂಗೆ ಹೋಗುತ್ತೆ ಅಂತ. ಆ ಕಾರ್ನರ್ಗಳಿರುತ್ತೆ, ತೋಟದ ಕಾರ್ನರ್ಗಳು, ಮಾವಿನ ತೋಟ ಕಾರ್ನರ್ಗಳು, ಅಲ್ಲೆಲ್ಲ ಬರುತ್ತೆ ಅಂತ ಹೇಳ್ತಿದ್ದ. ನಾವೆಲ್ಲ ಅದನ್ನು ಕೇಳೋದು ಬಹಳ ಇಂಟ್ರೆಸ್ಟಾಗಿ, ಭಯ ಬಿದ್ದುಕೊಂಡು, ಬಹಳ ಗಾಬರಿಯಿಂದ, ಬಹಳ ಆತಂಕದಿಂದ, ಕಣ್ಣು ಮಿಟಕಸ್ತ್ಯ ನೋಡ್ತಾ ಇದ್ವಿ ಬಾಯಿ ಬಿಟ್ಕೊಂಡು ಅವನು ಹೇಳೋ ಕತೆಗಳನ್ನು. ಬಹಳ ವಿಚಿತ್ರವಾಗಿ ಹೇಳೋಣ ಅವನು. ನಮಗೆ ಭಯ ಆಗಲತ್ಲು. ಆ ಏರಿಯಾಗೆ ಹೋಗೋಕ್ಕೆ ಭಯ, ತೋಟದ ಹತ್ರ ಹೋಗೋಕ್ಕೆ ಭಯ, ಮಾವಿನ ತೋಟದ ಕಡೆ ಹೋಗೋಕ್ಕೆ ಭಯ. ಅದೇ ರೀತಿ ಸಾಕಷ್ಟು ಜನ ಭಯ ಬೀಳೋರು. ಯಾರೋ ಒಬ್ಬೊಬ್ಬರು ಈ ಮಾವಿನಕಾಯಿ ತಿನ್ನೋಕ್ಕೆ, ಕಳ್ತನ ಮಾಡೋಕ್ಕೆ ಹೋಗೋರು. ಕೆಲವರು ಕಳ್ತನ ಮಾಡೋರು ಇದ್ದರು. ಮಾವಿನಕಾಯಿ ಯಾವ ರೀತಿ ಅಂದರೆ, ಗೋಣಿ ಚೀಲ ತಗೊಂಡು ಹೋಗ್ತಿದ್ರು. ತಗೊಂಡು ಹೋಗ್ಬಿಟ್ಟು ಕಾವಲುಗಾರರು ಎಲ್ಲೋ ಆ ಕಡೆ ಇರ್ತಾರೆ, ಹೂಯಿ ಅಂತ ಗಿಳಿಗಳು, ಕಾಗೆಗಳು ಓಡಿಸ್ಕೊಂಡು, ಇವರೇನು ಮಾಡ್ತಿದ್ರು, ಈ ಮೂಲೆಯಲ್ಲಿ ಕಳ್ಳರು 1-2 ಸೇರ್ಕೊಬಿಟ್ಟು ಗೋಣಿ ಚೀಲ ತಗೊಂಡೋಗಿ ಕಾಯೆಲ್ಲ ಕೆತ್ಬಿಟ್ಟು ಗೋಣಿ ಚೀಲ ತುಂಬಿದ್ಬಿಟ್ಟು ಎತ್ಕೊಂಡು ಹೊರಟೋಗ್ಬಿಟ್ಟು ಬೇರೆ ಕಡೆ ಎಲ್ಲ ದೂರದಲ್ಲೇ, ಒಂದು 5-6 ಕಿಲೋಮೀಟ್ರ್ ದೂರದಲ್ಲೇ ನಮ್ಮದು ಸ್ವಲ್ಪ ಹೋಬಳಿಗಳಿದೆ, ದೊಡ್ಡ ಪಟ್ಟಣಗಳು, ಅಲ್ಲಿ ಸೇಲ್ ಮಾಡ್ತಿದ್ರು. ಅವರೆಲ್ಲ ಇಲ್ಲಿ ಬರಬಾರ್ದು, ಕಳ್ತನ ಮಾಡಬಾರ್ದು ಅಂತಲೋ ಏನೋ ಗೊತ್ತಿಲ್ಲ, ಹಂಗಂತ ಅವರು ಕಾನ್ಸೆಪ್ಟ್ ಇಟ್ಕೊಂಡ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ದೆವ್ವ ಇರುತ್ತೆ, ಹಿಂಗೆ ಬರುತ್ತೆ, ಹಂಗೆ ಬರುತ್ತೆ ಅಂತ ಕತೆಗಳು ಹೇಳೋರು. ಇವರು ಕೆಲವರು ತಾಯ್ತಾ ಎಲ್ಲ ಹಾಕ್ಕೊಂಡಿದ್ರು, ಕುತ್ತಿಗೆಗೆ ಕೈಯೆಲ್ಲ ಕಟ್ಕೊಂಡಿರೋದು ನನಗೂ ತೋರಿಸಿದ್ರು. ಅಲ್ಲಿ ದರ್ಗಾಗೆ ಹೋಗಿದ್ದೆ, ಇಲ್ಲಿ ದರ್ಗಾಗೆ ಹೋಗಿದ್ದೆ, ಅಲ್ಲಿ ದೇವಸ್ಥಾನ ಹೋಗಿದ್ದೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ಪೂಜಾರಿ ತಾಯ್ತ ಹಾಕಿದ್ರು, ಈ ಪೂಜಾರಿ ನನಗೆ ಮಂತ್ರವಾದಿ ಈ ತಾಯ್ತ ಕಟ್ಟಿದ್ರು ಅಂತ ತೋರಿಸ್ತಿದ್ದ ಅವನು ಅನ್ವರ್. ಅದು ಇರಲಿ, ಒಂದು ಸಾರಿ ಏನಾಗ್ಬಿಡ್ತು ಗೊತ್ತಾ, ಇವರು ಜೊತೆಗೆ ಇನ್ನೊಬ್ಬ ಯಾರೋ ಕಾವಲಿದ್ದ. ನಮ್ಮ ಹಳ್ಳಿಯವರೆಲ್ಲ ಓಡಿ ಹೋಗ್ತಿದ್ರು ಅವ್ರ ಮನೆ ಹತ್ರ. ಅವನು ಇನ್ನೊಬ್ಬ, ಅವನು ಯಾರೋ ನಮ್ಮೂರಲ್ಲ, ಬೇರೆ ಊರನ್ನು, ಅವನು ಮುಸ್ಲಿಮೇ, ಬೇರೆಯವ್ರ ಮನೆಯಲ್ಲಿದ್ದ. ಅವನಿಗೆ ಮಾವಿನ ತೋಪಿಗೆ ಕಾವಲಿದ್ದ ಇವ್ರ ಜೊತೆ. ಅವನು ಒಂಟಿಯಾಗಿ ಕಾವಲಿದ್ನಂತೆ ಅವತ್ತು ರಾತ್ರಿ, ಗುಡ್ಸಲ್ಲಿ ಮಲಗಿದ್ನಂತೆ. ಮಧ್ಯಾಹ್ನ ಬಿಸಿಲು, 12 ಗಂಟೆ ಮಧ್ಯಾಹ್ನ 12 ಗಂಟೆ ಟೈಮು, ಬಿಸಿಲು ಕಾಯ್ತಾ ಇದೆ, ಬೇಸಿಗೆ, ಮಾವಿನ ತೋಪು.
ಗುಡ್ಸ ಇದ್ದೆ, ಮಾವಿನ ತೋಪ ಒಳಗಡೆ ಗುಡ್ಸ ಒಳಗೆ ಮಲಗಿದ್ದ, ಒಬ್ಬನೇ ಮಲಗಿದ್ನಂತೆ. ಅದೇನೋ ಬಂದ್ಬಿಟ್ಟು ಅವನ ಮೇಲೆ ಕೂತ್ಕೊಬಿಡ್ತಂತೆ, ಅವನ್ನ ಜೋರಾಗಿ ಅದಿಮಿ ಹಿಡ್ಕೊಬಿಡ್ತಂತೆ, ಅಷ್ಟೇ ಅಂತೆ. ಅವಾಗಿಂದ ಅವ್ನು ಹುಚ್ಚ ಆಗ್ಬಿಟ್ನಂತೆ. ಅವನಿಗೆ ಜ್ಞಾನ, ಏನೇನೋ ಮಾತಾಡ್ತಾನೆ, ಏನೇನೋ ಹೇಳ್ತಾನೆ, ಏನೇನೋ ಗಲಾಟೆ ಮಾಡ್ತಾನೆ, ಏನೇನೋ ಒದ್ದಾಡ್ತಾನೆ, ಜೋರಾಗಿ ಅಳ್ತಾನೆ, ಜೋರಾಗಿ ಕಿರ್ಚ್ತಾನೆ, ಹಿಂಗೆ ಆಗೋಯ್ತಂತೆ. ಆಮೇಲೆ ಅವ್ರ ಮನೇಲಿ ತಂದು ಅವನ್ನ ಮಲಗಿಸಿದ್ರು. ಆ ಮನೆಯಲ್ಲೂ ಹಂಗೆ ಒದ್ದಾಡ್ತಾನೆ, ಯಾರೋ ಅವ್ನ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟಿದ್ರು. ಯಾರೂ ಅದೇ ಇಂಟ್ರೆಸ್ಟಾಗಿ ನೋಡೋಕ್ಕೆ ಅಲ್ಲಿಗೆ ಹೋದರೆ ಅವನು ಬಾರ್ಲ್ ಮಲ್ಕೊಬಿಟ್ಟಿದ್ದ, ಬಕ್ಬಾರ್ಲ್ ಮಲ್ಕೊಬಿಟ್ಟಿದ್ದ. ಎಲ್ಲ ಜನ ಭಯ ಬಿದ್ಕೊಂಡು ದೂರ ಕೂತ್ಕೊಂಡು ನೋಡ್ತಿದ್ದಾರೆ ಅವನ್ನ. ನಾನು ನೋಡ್ಕೊಂಡು ಬಂದೆ. ಅವಾಗ ನನಗೂ ಅನ್ನಿಸ್ತು, ಓ ದೆವ್ವ ಇರ್ಬೋದು, ಓ ದೆವ್ವಗಳು ಓಡಾಡ್ತವೆ. ನಾನು ಬೇರೆ ಕಾವಲಿರ್ತೀನಲ್ಲ, ಆವತ್ತಿಂದ ನನಗೆ ತುಂಬ ಭಯ ಆಗಿಬಿಡ್ತು. ಯಾಕಂದರೆ ಕಾವಲ್ಗಾರರು ಇದ್ದರು ನನ್ನ ಜೊತೆ ಒಂದಿಬ್ಬರು ಮೂರು. ನಾನು ರಾತ್ರಿ ಏನು ಮಾಡ್ತಿದ್ದೆ, ಅವ್ರ ಹಿಂದ್ಗಡೆ ಬಾಲ ಆಡ್ಕೊಂಡು ಹೋಗ್ತಿದ್ದೆ. ಅವ್ರು ಹೇಳೋರು, ಬೇಡಪ್ಪ ನೀನು ಇಲ್ಲೇ ಮಲ್ಕೋ ಗುಡ್ಸಲ್ಲಿ, ನಾವು ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ತೀರಂತ ಟಾರ್ಚ್ ಇಟ್ಕೊಂಡು ಹೋಗೋರು. 20 ಎಕರೆ ಇರುತ್ತದು, ಸುಮಾರು ಈ ಕಡೆ 1 ಕಿಲೋಮೀಟ್ರ್ ಆಗಲ್ಲ, ಅರ್ಧ ಕಿಲೋಮೀಟ್ರ್ ಇರ್ತದೆ. ಅದೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬರೋಕ್ಕೆ ಹೋಗೋರು ಅವರು, ಒಂದಿಬ್ಬರು ಮೂವರು ಗುಡ್ಸಾಯಿಂದ. ನಾನು ಅವರಿಂದ ಹೋಗ್ತಿದ್ದೆ ಬೈಕೆ. ಇಲ್ಲಿ ಮಲ್ಕೊತಾ ಇರಲಿಲ್ಲ, ಯಾವುದಾದ್ರೂ ದೆವ್ವ ಬಂದುಬಿಡುತ್ತೆ, ಭೂತ ಬಂದುಬಿಡುತ್ತೆ, ಪ್ರೇತ ಬಂದುಬಿಡುತ್ತೆ, ಪಿಶಾಚಿ ಬಂದುಬಿಡುತ್ತೆ ಅಂತ ಅವರಿಂದ ಹೋಗ್ತಿದ್ದೆ. ಅವ್ರು ಹೇಳೋರು, ಬೇರೆ ಕಣೆಯ ಇಲ್ಲೇ ಮಲ್ಕೋ, ನಾವು ಹೋಗಿ ರೌಂಡ್ ಹಾಕ್ಕೊಂಡು ಬರ್ತೀವಿ, ನೀನು ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳೋರು. ನಾನು ಕೇಳ್ತಾ ಇರಲಿಲ್ಲ, ಭಯ ಓಡೋಗ್ತಾಯಿದ್ದೆ, ಆ ರೀತಿ ಹೆದರ್ಕೊಳ್ತಾಯಿದ್ದೆ. ಹಗಲೊತ್ತಲು ಯಾರು ಅಲ್ಲಿ ಕಳ್ತನ ಮಾಡೋಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲಿ ನೋಡಿ, ಅವರು ಸುಳ್ಳು ಹೇಳ್ತಿದ್ರು, ನಿಜ ಹೇಳ್ತಿದ್ರು, ಅಥವಾ ಆ್ಯಕ್ಟಿಂಗ್ ಮಾಡಿದ್ರು, ದೆವ್ವ ಬಂದಿದೆ ಈ ಥರ ಆಗ್ಬಿಡ್ತು ಇಟ್ಕೊಬಿಡ್ತು ಅಂತ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದು ವೇಳೆ ಹಂಗಿದ್ರೂ ಇರ್ಬೋದು. ಯಾಕಂದರೆ ಯಾರು ಮಾವಿನ ತೋಪ ಕಡೆ ಭಯ ಬಿದ್ದು ಕಾಯಿ ಕೀಳಕ್ಕೆ ಹೋಗಲ್ಲ. ಅವಾಗ ಈ ಥರ ಒಂದು ಟ್ರಿಕ್ಸ್ ಮಾಡ್ತಾರೆ. ಅಲ್ಲಿ ಬರೀ ಕತ್ತಲಿರುತ್ತೆ, ಯಾರು ಇರಲ್ಲ ಆ ಏರಿಯಾನಲ್ಲಿ. ನೋಡಿದ್ರೆ ಕತ್ತಲು, ಮರಗಳು, ಪಾಪ ಭಾಳ ಭಯಾನಕ ಇರುತ್ತೆ. ಅದರಲ್ಲೂ 5 ಗಂಟೆ 6 ಗಂಟೆ ಮೇಲೆ ಇನ್ನೂ ಕಷ್ಟ. ನಾನು ನಮ್ಮೂರಲ್ಲಿ ಬಸ್ಸಿಲ್ಲ, ಪಕ್ಕದೂರಿಗೆ ಹೋಗ್ಬೇಕು ಬಸ್ಗೆ. ಆ ಮಾವಿನ ತೋಪ ಪಕ್ಕದಲ್ಲೇ ಬಸ್ಗೆ ಹೋಗಬೇಕು. ರಾಜಕಲ್ಲಹಳ್ಳಿ ಅಂತಿದೆ, ಅಲ್ಲಿಗೆ ಹೋಗಬೇಕು. ರಾಜಕಲ್ಲಹಳ್ಳಿಗೂ ಮಲ್ಲಂಡಳ್ಳಿಗೂ ಮಧ್ಯದಲ್ಲಿ ಬಸ್ಸು ಇದು, ಈ ಮಾವಿನ ತೋಪು ಮಧ್ಯದಲ್ಲಿ. ರಾಜಕಲ್ಲಹಳ್ಳಿಗೆ ಬಸ್ಗೆ ಹೋಗಬೇಕು, 1.5 ಕಿಲೋಮೀಟ್ರ್ ಆಗುತ್ತೆ. ಮೊದಲು ಆ ಮಾವಿನ ತೋಪ ಪಕ್ಕದಲ್ಲೇ ಹೋಗಬೇಕು. ಇವರು ಭಯ ಹಾಕ್ಸಿರೋದು ಅಲ್ಲೇ ಆ ಮೂಲೆಯಲ್ಲಿ, ಮಾವಿನ ತೋಪ ಮೂಲೆಯಲ್ಲಿ ಮರ ಭಾಳ ಭಯಾನಕ, ದೊಡ್ಡ ಮರ, ಮಾವಿನ ಮರ. ಆ ಮರ ನೋಡಿದ್ರೇ ಕತ್ಲು. ನಾವು ಬೆಳಗ್ಗೆ ಅಲ್ಲಿ 8:00 ಬಸ್ ಇರುತ್ತೆ ಆ ಊರಲ್ಲಿ. ಆ ಬಸ್ಗೆ ಹೋಗಿ ಮತ್ತೆ ಮಧ್ಯಾಹ್ನ 3:30 4 ಗಂಟೆಗೆ ಬರುತ್ತೆ ಅದು. ನಾನು ಸಂಜೆ ನನಗೆ ಕಾಲೇಜ್ ಬಿಡೋದು 5 ಗಂಟೆಗೆ. ಕೋಲಾರ ತಾಲೂಕು ಹೋಗಬೇಕು, ನಮ್ಮ ಡಿಸ್ಟಿಕ್ ಅದು, ಅಲ್ಲಿಗೆ ಹೋಗ್ಬೇಕು 20 ಕಿಲೋಮೀಟ್ರು. ಬಸ್ದಲ್ಲಿ ಹೋಗಿ ಅಲ್ಲಿ ಮತ್ತೆ ವಾಪಸ್ ಬರೋಕ್ಕೆ ನಮ್ಮ ಕಾಲೇಜ್ ಬಿಡುತ್ತೆ 5 ಗಂಟೆಗೆ 4:00. ಆದರೆ ಬಸ್ ಇರೋಲ್ಲ. 8 ಗಂಟೆಗೆ ರಾತ್ರಿ ಬಸ್ ಇರೋದು, 8:30. ಆ ಊರಿನಲ್ಲಿ ಇಳಿಬೇಕು. ಬಂದು ಆ ಊರಿನಲ್ಲಿ ಇಳಿದು ಆ ಊರಿಂದ ನಮ್ಮೂರಿಗೆ 1.25 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಇರೋದು ಒಂದೇ ದಾರಿ, ಅಕ್ಕಪಕ್ಕ ನೀಲಗಿರಿ ತೋಪುಗಳು, ಮಧ್ಯದಲ್ಲಿ ರಸ್ತೆ. ಆ ಸಾಲದ ಗೀದಿ ಮಾವಿನ ತೋಪ ಬೇರೆ, ಪಕ್ಕದಲ್ಲೇ ಅಟ್ಯಾಚ್ ಮಾವಿನ ತೋಪು. ಆ ಮಾವಿನ ತೋಪ ಪಕ್ಕದಲ್ಲಿ ಬರಬೇಕು. ಅದೇ ಮಾವಿನ ತೋಪು ಒಳಗೆ ಬರೋಕ್ಕಾಗಲ್ಲ, ಯಾಕಂದರೆ ಕತ್ತಾಳೆ ಬೇಲಿ, ಮುಳ್ಳದು ಕತ್ತಾಳೆ ಬೇಲೆ ಹಾಕಿರ್ತಾರೆ ಮಾವಿನ ತೋಪಿಗೆ. ಪಕ್ಕದಲ್ಲಿ ಬರಬೇಕು ನಡ್ಕೊಂಡು. ಅದೇ ನೀಲಗಿರಿ ತೋಪುಗಳಿಗೆ ಬೇಲೆ ಹಾಕಲ್ಲ, ಆ ಸೆಂಟ್ರಲ್ಲಿ ಬರ್ತೀವಿ. ಹೊಲಗಳು ಬೇರೆ, ಹೊಲಗಳು ಬೆಳೆದಿರ್ತವೆ. ಕತ್ತಲು ಅಂದರೆ ಕತ್ತಲು. ನನ್ನ ಹತ್ರ ಒಂದು ಚಿಕ್ಕ ಟಾರ್ಚ್ ಇತ್ತು, ಅದೇ ಹಾಕ್ಕೊಂಡು ಬರ್ತಿದ್ದೆ ಬರೋವಾಗ. ಆವಾಗೆಲ್ಲ ಮೊಬೈಲ್ ಇರಲಿಲ್ಲ. ಆ ರೀತಿ ಭಯ ಬಿದ್ಕೊಂಡು ಅಲ್ಲಿ ಬಂದರೆ ಭಯ ಆಗ್ಬಿಡೋದು. ಆ ಕಡೆ ಏನೂ ನೋಡ್ತಾ ಇಲ್ಲ, ತಲೆ ಬಗ್ಸ್ಕೊಂಡೇ ಬರ್ತಾಯಿದ್ದೆ, ಕಣ್ಣು ಮುಚ್ಕೊಂಡು ನಡ್ಕೊಂಡು ಬರ್ತಿದ್ದೆ. ಅಷ್ಟು ಭಯ ಆಗ್ತಿತ್ತು. ಯಾಕಂದರೆ ರಾತ್ರಿ ಯಾರು ಇರ್ತಾಯಿಲ್ಲ, ನನ್ನ ಹಬ್ಬನೇ ನಮ್ಮ ಹಳ್ಳಿಗೆ ಬರ್ತಿದ್ದೆ. ರೇರು, ಯಾವಾಗೋ ಒಂದೊಂದು ಟೈಮ್ ಯಾರೋ ಒಬ್ಬರು ನಮ್ಮ ಜೊತೆ ಸಿಗೋರು ಅಷ್ಟೇ. ರಾತ್ರಿ ಹೊತ್ತು ಯಾರು ಬರ್ತಾ ಇರಲಿಲ್ಲ ಬಸ್ನಲ್ಲಿ, ಅಷ್ಟು ಭಯ ಬೀಳ್ತಾಯಿದ್ವಿ. ಅಲ್ಲಿ ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ, ಒಟ್ಟಿನಲ್ಲಿ ಮಾವಿನ ತೋಪ್ಗಂತೂ ಸೇಫ್ ಈ ರೀತಿ ಪ್ರಚಾರ ಮಾಡಿದ್ರು ಅಲ್ವಾ. ಅದೇನೋ ನಮ್ಮದು ಬಿಡೋದು ನಿಮ್ಗೆ ಸೇರಿದ್ದು. ಆದರೆ ನನಗಂತೂ ಒಂದು ದಿನಾನೂ ಒಂದು ದೆವ್ವ ಕಾಣಿಸಿಲ್ಲ, ಒಂದು ದೇವರು ಕಾಣಿಸಿಲ್ಲ, ಅದು ಬೇರೆ ವಿಚಾರ. ಈಗ ಜಯಮ್ಮ ಅವರು ಹೇಳ್ತಾರೆ, ಅವರು ಬಾವಿ ಹತ್ರ ಹೋಗಿದ್ದರು, ಅಲ್ಲೇನೋ ಚಾಮುಂಡೇಶ್ವರಿ ಪೂಜೆ ಮಾಡೋರು, ಸರ್ಪ ಬಂದ್ಬಿಡ್ತು, ಸಿಕ್ಕಾಕೊಳ್ತು ಒಳಗಡೆ ಸರ್ಪ ಅಂತ. ಇಲ್ಲಿ ನಾವು ಏನು ಹೇಳ್ಬೋದು ಅಂದರೆ, ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಯಾವ ಥರ ಭಾವನೆಗಳಿರುತ್ತೆ ಅದು ನಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಮೊದಲನೇ ಅದು ನಮ್ಮ ಕನಸಿನಲ್ಲಿ ಬರುತ್ತೆ, ಭಯ ಉಟ್ಕೊಡುತ್ತೆ ನಮ್ಮಲ್ಲಿ. ದೇವರಾಗಲಿ, ದೇವತೆಗಳಾಗಲಿ, ಗುರುಗಳಾಗಲಿ, ದೆವ್ವಗಳಾಗಲಿ, ಭೂತಗಳೇ, ಪ್ರೇತಗಳೇ, ಪಿಶಾಚಿಗಳಾಗಲಿ, ಅಥವಾ ಕಳ್ಳ ಕಾಕರಾಗಲಿ, ಅಥವಾ ಪೊಲೀಸರಾಗಲಿ, ಮಿಲ್ಟ್ರಿಯವರಾಗಲಿ, ಇನ್ನೊಬ್ಬರಾಗಲಿ, ಮತ್ತು ಯಾರೇ ಆಗಲಿ, ಅಣ್ಣ ತಮ್ಮ ಅಕ್ಕ ಬಂಧು ಬಳಗ ಯಾರಾಗಲಿ, ನಾವು ಯಾರನ್ನು ಹಚ್ಕೊಳ್ತೀವಿ, ಹೆಚ್ಚಾಗಿ ಪ್ರೀತಿಸ್ತೀವಿ,
ಪ್ರೇಮಿಸ್ತೀವಿ, ಭಕ್ತಿಯಿಂದ ನೋಡ್ತೀವಿ, ಅವ್ರ ಬಗ್ಗೆ ತಿಳ್ಕೊಳ್ತೀವಿ, ಅವ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದೇ ನಮಗೆ ಮನಸ್ಸಲ್ಲಿರುತ್ತೆ, ಭಾವನೆಗಳಲ್ಲಿರುತ್ತೆ, ಮೆಮೊರಿನಲ್ಲಿರುತ್ತೆ. ಅದೇ ರಾತ್ರಿ ಮಲ್ಕೊಂಡಾಗ ಕನಸುಗಳಲ್ಲಿ ಬರುತ್ತೆ ಅಲ್ವಾ? ನಿಜ ತಾನೇ? ಅದೇ ರೀತಿ ಕೆಲವು ಸಾರಿ ನಮಗೆ ಅದೇ ಹೆಚ್ಚಾಗಿ ನಾವು ಯಾವುದು ದೇವರನ್ನು ಧ್ಯಾನ ಮಾಡ್ತೀವಿ, ಯಾವ ದೆವ್ವಗಳನ್ನು ಸ್ಮರಣೆ ಮಾಡ್ತೀವಿ, ಯಾರು ಕೆಟ್ಟದ್ದನ್ನು ಸ್ಮರಣೆ ಮಾಡ್ತೀವಿ, ಅದೇ ನಮ್ಮ ಸ್ಮರಣೆ ಕನಸುಗಳಲ್ಲಿ ಬರುತ್ತೆ. ಕನಸುಗಳಲ್ಲಿ ಆಗಾಗ ಬಂದು ನಾವು ಭಯ ಬಿದ್ದು ಅನಂತರ ಅದು ನಿಜ ಜೀವನದಲ್ಲಿ ಎಲ್ಲೋ ಪಾಳು ಬಾವಿಗಳಲ್ಲಿ, ಪಾಳು ಬಂಗಲೆಗಳಲ್ಲಿ, ಅಥವಾ ಯಾವುದೋ ಮಾವಿನ ತಪ್ಪು, ನೀಲಗಿರಿ ತಪ್ಪು ಕಾಡಲ್ಲಿ ಬಹಳ ಭಯಾನಕವಾಗಿ ನಮಗೆ ಅದು ಭ್ರಮೆ ಭ್ರಾಂತಿಯಿಂದ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ದೆವ್ವಗಳ ಸೃಷ್ಟಿ, ದೇವತೆಗಳ ಸೃಷ್ಟಿ. ನಾವು ದೇವರನ್ನು ಆರಾಧಿಸಿದರೆ ದೇವರು ಕಾಣಿಸ್ತಾನೆ ಕನಸುಗಳಲ್ಲಿ. ದೆವ್ವಗಳನ್ನು ಸ್ಮರಣೆ ಮಾಡಿದರೆ ಹಾವು ಕಾಣಿಸುತ್ತೆ, ಅಥವಾ ಹಾವು, ಚೇಳು ಇತ್ಯಾದಿ ಬೇರೆ ನಾಯಿಗಳು, ಸಿಂಹ, ಹುಲಿ ಇತ್ಯಾದಿ ಪ್ರಾಣಿಗಳ ಬಗ್ಗೆ ಚಿಂತೆ ಮಾಡಿದ್ರೆ ಅದು ನಮ್ಮ ಕನಸುಗಳಲ್ಲಿ ಕಾಣುತ್ತೆ. ಅದೇ ನಿಜ ಜೀವನದಲ್ಲೂ ಕೂಡ ನಮಗೆ ಅಲ್ಲಲ್ಲಿ ಭ್ರಮೆ ಭ್ರಾಂತಿಯಿಂದ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ನಮಗೇನಾಗುತ್ತೆ? ಭಯ, ಅಥವಾ ಅದರಿಂದ ಒಳ್ಳೆಯದರಿಂದ ನಮಗೆ ಒಳ್ಳೆಯದಾಗುತ್ತೆ, ಕೆಟ್ಟದ್ರಿಂದ ಕೆಟ್ಟದ್ದೇ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನು ಸ್ಮರಿಸ್ಬೇಕು, ಒಳ್ಳೆಯದನ್ನು ಆರಾಧಿಸ್ಬೇಕು. ಗೊತ್ತಾಯ್ತಲ್ಲ? ಇದು ನಮ್ಮ ಮಾನಸಿಕ ಭ್ರಮೆ ಭ್ರಾಂತಿ ಅಥವಾ ಅಂತರಂಗದ ಭಾವನೆಗಳ ಆಧಾರದ ಮೇಲೆ ಹೊರಗಿನ ಸೃಷ್ಟಿ. ಈಗ ಅರ್ಥ ಆಯ್ತಲ್ಲ? ಈ ಜಗತ್ತು ಮಾಯೆಯಿಂದ ಭ್ರಮೆ ಹಾಗೂ ಭ್ರಾಂತಿಯಿಂದ ಕೂಡಿದೆ. ನಾವು ಯಾವುದನ್ನು ಸ್ಮರಿಸ್ತೀವಿ, ಯಾವ ಸ್ಮರಣೆ ಧ್ಯಾನದಲ್ಲಿರ್ತೀವಿ, ಅದೇ ನಮಗೆ ಸಿಗುತ್ತೆ, ಅದೇ ಫಲ ನಮಗೆ ಸಿಗುತ್ತೆ. ಮುಂದೆ ಜನ್ಮಾಂತರಗಳು ನಮ್ಮ ಹಿಂದೆ ಅದು ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನು ಆರಾಧಿಸ್ಬೇಕು. ಗೊತ್ತಾಯ್ತಲ್ಲ? ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಓಕೆ? ಓಂ ಶಾಂತಿ. ವೀಕ್ಷಕರೇ, ಮಿತ್ರರೇ, ಹಾಗೆ ಬಂಧುಗಳೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.